ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ. ತಮ್ಮೆಲ್ಲರೂ ಕೂಡ ಸಾಧನ ಶಂಕರ್ ಅಕಾಡೆಮಿಗೆ ಸ್ವಾಗತ. ಅದೇ ರೀತಿ ನನ್ನ ಪ್ರೀತಿಯ ಸ್ನೇಹಿತ ಚೇತನ್ ಕುಮಾರ್ ಅವ್ರಿಗೂ ಕೂಡ ಸಾಧನ ಶಂಕರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಆಲ್ರೆಡಿ ಚೇತನ್ ಸರ್ ಅವ್ರದ್ದು ಅನೇಕ ವಿಡಿಯೋಗಳು ಸಾಧನ ಶಂಕರ್ ಅಕಾಡೆಮಿಯಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನಾವು. ಗ್ರಾಮರ್ಸ್ ಆರ್ಟಿಕಲ್ಸ್ ಏನಿದೆ ಇರ್ಬೋದು, ಪ್ರಿಪೋಸಿಷನ್ ಇರ್ಬೋದು, ಆ್ಯಕ್ಟಿವಸ್ ಇರ್ಬೋದು, ಪ್ಯಾಸಿವೈಸ್ ಇರ್ಬೋದು, ಈಗ ರನ್ನಿಂಗಲ್ಲಿ ಆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಸ್ನೇಹಿತರೆ. ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ಅದರ ಜೊತೆಗೆ HSTR, GPSTR, PSTR, ಕರ್ನಾಟಕ TET ಆ್ಯಂಡ್ LBA ಆ್ಯಂಡ್ ಜನರಲ್ ಸೈನ್ಸ್ ಇವೆಲ್ಲ ಕ್ಲಾಸಸ್ಗಳು ಒಂದು ಕಡಿಮೆ ದರದಲ್ಲಿ ಒಂದು ಆ್ಯಪ್ನ ಮೂಲಕ ಕೆಲವೇ ದಿನಗಳಲ್ಲಿ ತಮಗೆ ಸಿಗುತ್ತೆ ಸ್ನೇಹಿತರೆ. ಬಟ್ ಈಗೆಲ್ಲರಿಗೂ ಕೂಡ ಬಹಳ ಕ್ಯೂರಿಯಾಸಿಟಿ ಇರತಕ್ಕಂಥ ಎಕ್ಸಾಮ್, ಯಾಕಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೆ ಈ TET ಅನ್ನೋದು ಪಾಸ್ ಮಾಡಲೇಬೇಕು ಅಂತ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರಿಂದ ಪಾಪ ಎಷ್ಟೆಷ್ಟು ವರ್ಷ ಗ್ಯಾಪ್ ಇರೋರಿಂದ ಹಿಡಿದು ಈಗ ಫ್ರೆಶ್ ಇರೋರು, ಆಲ್ರೆಡಿ ಬಿ ಎಡ್ ಮಾಡ್ತಾ ಇರೋರು ಎಲ್ಲರೂ ಕೂಡ ಒಂಥರ ಹವಾ ಎಬ್ಸಿರ್ತಕ್ಕಂಥ ಎಕ್ಸಾಮ್ ಯಾವುದಪ್ಪ ಅಂದರೆ ಕರ್ನಾಟಕ TET ನಿಮಗೆ ಪಾಸ್ ಮಾಡಿಸ್ಲೇಬೇಕು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಏಮ್ನೊಂದಿಗೆ ಸಾಧನ ಶಂಕರ್ ಅಕಾಡೆಮಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದೆ ಸ್ನೇಹಿತರೆ. ಈ ಕರ್ನಾಟಕ TETದ ಏನು ಹಿಂದ್ಗಡೆ ನಾವು 3 ಸತಿ TET ಪಾಸ್ ಆಗಿದ್ದೀವಿ, ಏನು ಓದಿದೆ ಅಂತ ಏನು ವಿಡಿಯೋ ಮಾಡಿದ್ದೀವಿ, ಅದು ಒಂಥರ ಭಯಂಕರ ಯಶಸ್ಸನ್ನು ಕೊಟ್ಬಿಟ್ಟಿದೆ ನಮಗೆ. ಹಾಗಾಗಿ ಆ ಯಶಸ್ಸನ್ನು ಕೊಟ್ಟಾಗ ಅದರ ಕೆಳಗಡೆ ಕಾಮೆಂಟ್ಸಲ್ಲಿ ಅತಿ ಹೆಚ್ಚು ಕಾಮೆಂಟ್ಸ್ ಬಂದಿರೋದು ಚೇತನ್ ಸರ್, CDP ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಮಾಡಿ. ನೆಕ್ಸ್ಟ್ ಇಂಗ್ಲೀಷ್ ಸರ್, ನಾವು ಇಂಗ್ಲೀಷಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ನಾನೇನಾದರೂ ಸ್ವಲ್ಪ ಇಂಗ್ಲೀಷ್ ಈಗ ಅಲ್ಲೋ ಎಲ್ಲೋ ಸ್ವಲ್ಪ ಏನಾರು ಜೀವ ಅಂದರೆ ನಾವು ಚೇತನ್ ಸರ್ ಒಟ್ಟಿಗೆ ಅಷ್ಟು ಡಿಸ್ಕಷನ್ ಮಾಡ್ತೀವಿ ನಾವು ಇಂಗ್ಲೀಷ್ನ. ಹೌದು ಸರ್, ಅವರು ಸೈನ್ಸ್ ನನ್ನ ಜೊತೆಗೆ ಡಿಸ್ಕಷನ್ ಮಾಡ್ತಾರೆ, ಇಂಗ್ಲೀಷ್ನ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಲಾಸ್ಟ್ ಟೈಮ್ ನಾನು ವಿಜಿ ಚೇತನ್ ಸರ್ ಒಟ್ಟಿಗೆ TET ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ವಿ. ಎಕ್ಸಾಮ್ ಬರೆದು ಈ ಕಡೆ ಬಂದಾಗ ಸರ್ ನಂದು 22 ಆಗಿತ್ತು, ನಿಮ್ಮದು 29 ಆಗಿತ್ತು ಸರ್. ನನಗೆ ನೆನಪಿದೆ ಸರ್, ಅಂದರೆ ಔಟ್ ಆಫ್ 30ಗೆ 29 ಮಾಡಿದ್ರಿ. ಹಾಗಾಗಿ 29 ಏನು ಓದೇ ಮಾಡಿದ್ರು ಅವರು. ನನ್ನ ಸಬ್ಜೆಕ್ಟ್ ಅದಲ್ಲ ಸರ್. ಆದ್ರೂ ಸರ್ ಅಂದರೆ ಸುಮ್ಮನೆ ಡೈರೆಕ್ಟ್ ನಾವು ಅವತ್ತೇನು ಮೋಸ್ಟ್ಲಿ ಹಿಂದಿನ ದಿವಸ ಎಲ್ಲೆಲ್ಲೋ ಹೋಗಿದ್ವಿ, ನಾವು ಹೋಗಿ ಬಂದು ಆಮೇಲೆ ಡೈರೆಕ್ಟ್ ಹೋಗಿದ್ವಿ. ಓಕೆ, ಇರಲಿ ಬಿಡಿ. ನಮ್ಮ ಹುಡುಗರು ಕೂಡ ಎಕ್ಸಾಮ್ ಹಾಲಿಗೆ ಹೋಗ್ಬಿಟ್ಟು ಆ ಟಫ್ ಅನ್ನೋ ಇಂಗ್ಲೀಷಲ್ಲಿ ನಮ್ಗೆ 29 ಬೇಡ ಸರ್, 22 ಬಂದರೆ ಸಾಕು ಸರ್. ಇಲ್ಲ ಸರ್, ಮಾಡ್ತಾರೆ ಸರ್. ಯಾಕೆಂದರೆ ನನಗೆ ಒಂದು ಸ್ವಲ್ಪ ಮತ್ತೆ ಟೆಕ್ನಿಕ್ಸ್ ಗೊತ್ತು ಸರ್. ಆ ಟೆಕ್ನಿಕ್ಸ್ಗಳನ್ನು ನಮ್ಮ ಹುಡುಗರಿಗೆ ಹೇಳ್ಕೊಡಿ ಸರ್. ಖಂಡಿತ ಸರ್. ಫಸ್ಟ್ ಈ ನಾನು ಕೂಡ ಅವತ್ತು ಇಂಗ್ಲೀಷ್ ಒಳಗಡೆ ಹೋಗಬೇಕಾದ್ರೆ ನೀವು ನನಗೆ ಒಂದು ಮಾತು ಹೇಳಿದ್ರಿ ಸರ್, 15 ಮಾರ್ಕ್ಸ್ ಅಷ್ಟೇ ಸರ್, 15 ಮಾರ್ಕ್ಸ್ ಒಳಗಡೆನೆ ನಾವು ಏನಿದ್ರು ಯುದ್ಧ ಒಳಗಡೆನೆ ಆಡಬೇಕು ಅಂತ. ಹೌದು ಸರ್. ಅದಕ್ಕೆ ಒಳಗಡೆ ಏನು ಯುದ್ಧ ಮಾಡೋದು ಅಂದರೆ, ಅಲ್ಲಿ ಪ್ರೋಸ್ ಮತ್ತೆ ಪೊಯೆಟ್ರಿ ಬಂದಿತ್ತು ಸರ್. ಅಂದರೆ ಪ್ರೋಸ್ ಅಂದರೆ ಒಂದು ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ. ಹೌದು ಸರ್. ಸೊ ಅದ್ರ ಕೆಳಗಡೆ 7 ಕ್ವಶನ್ ಕೊಟ್ಟಿರ್ತಾನೆ. ಪೊಯೆಟ್ರಿ ಅಂದರೆ ಒಂದು ಒಳ್ಳೆ ಪೊಯಮ್ ಕೊಟ್ಟಿರ್ತಾನೆ, ಅದ್ರ ಕೆಳಗಡೆ ಒಂದು 7 or 8 ಕ್ವಶನ್ ಕೇಳಿರ್ತಾನೆ. ಹೌದು ಸರ್. ಆ ಪ್ರೋಸ್ ಇಲ್ಲಿ ಈ ಕ್ವಶನ್ಗೆ ಸಂಬಂಧಪಟ್ಟಂತ ಉತ್ತರ ಇರುತ್ತೆ. ಸಮ್ ಟೈಮ್ ಪ್ರೋಸಲ್ಲಿ ಇಲ್ಲ ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ಉತ್ತರ ಬರೀಬೇಕು, ಆ ಥರನೂ ಕೂಡ ಇರುತ್ತೆ. ಹಾಂ ಸರ್, ಕಾಂಪ್ರಿಹೆನ್ಷನ್. ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಫಿಗರ್ ಆಫ್ ಸ್ಪೀಚ್ ಇರುತ್ತೆ. ಬರ್ತಾ ಈ ಎಕ್ಸಾಮ್ಗಳು ಟಫ್ ಆಗೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಾರೆ ಸರ್. ಅದಕ್ಕೋಸ್ಕರ ಪ್ರೋಸ್ ಅನ್ನು ಅವರು ಲೈನ್ ಬೈ ಲೈನ್ ಓದಿ ಬರೆದು ಬಿಡ್ತಾರೆ ಅಂತ ಹೇಳಿ. ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಇಂಗ್ಲಿಷ್ ಅಂದ್ರೆ ಕಷ್ಟ ಸರ್. ಕ್ವಶನ್ ಪೇಪರ್ ಕೊಟ್ಟಾಗ ನಾವು ಫಸ್ಟ್ ಅಲ್ಲಿ ಹೋಗ್ತಿದ್ರೆ ಪ್ಯಾರಾಗ್ರಾಫಿಗೆ ಹೋಗ್ಬಿಡ್ತಿದ್ವಿ ಸರ್. 1ನೇ ಕ್ವಶನ್ಗೆ 1ನೇ ಲೈನು, 2ನೇ ಕ್ವಶನ್ಗೆ 2ನೇ ಲೈನು, 3ನೇ ಕ್ವಶನ್ ಇದು ಹಂಗಲ್ಲ ಇರುತ್ತೆ. ಆ 7ರಲ್ಲಿ ಒಂದು 4 ಕ್ವಶನ್ಗಳು ನಿಮ್ಮ ಕಣ್ಣಿಗೆ ಪಟ್ ಅಂತ ಬೀಳತ್ತೆ, ಕಾಣುತ್ತೆ ಸರ್. ನೆಕ್ಸ್ಟ್ ನಿಮಗೆ ಗೆಲ್ಲಿಕ್ಕೆ ಬೇಕಾಗಿರೋ 3 ಕ್ವಶನ್ ಇದಾವಲ್ವಾ, ಅದು ಆ ಪ್ರೋಸ್ ಆ ಪೊಯೆಟ್ರಿ ಅರ್ಥ ಮಾಡ್ಕೊಂಡಿರ್ಬೇಕು. ಅರ್ಥ ಮಾಡ್ಕೊಳ್ಳಿಕ್ಕೆ ಸಪ್ಲಿಮೆಂಟ್ ಆಗಿ ಅವರಿಗೆ ಆ ಗ್ರಾಮರ್ ಅವೆಲ್ಲ ಗೊತ್ತಿರಬೇಕು. ಎಕ್ಸಾಂಪಲ್ ಒಂದು ಲೈನ್ ಇರುತ್ತೆ, ಆ ಲೈನಲ್ಲಿ ಆನ್ಸರ್ ಇಲ್ಲಿ ಯಾವ ಸ್ಪೀಕರ್ ಆಫ್ ಸ್ಪೀಚ್ ಇದೆ ಅಂತ ಕೇಳಿಬಿಡ್ತಾನೆ ನಮಗೆ. ಆಸ್ ಲೈಕ್ ಇದೆಯಾ, ಸಿಮಿಲಿನ, ಮೆಟಾಫಾರಾ. ಸೊ ಇಲ್ಲಿ ಸಿಮಿಲಿ ಮೆಟಾಫಾರ್ ಅಂದರೆ ಅದ್ರ ಬಗ್ಗೆ ಗೊತ್ತಿತ್ತು ಅಂದರೆ ಈ ಪೊಯೆಟ್ರಿಯಲ್ಲಿ ಆ ಕ್ವಶನಿಗೆ ನಾವೇನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಹೌದಲ್ಲ ಸರ್? ಒಂದು 10 ಫಿಗರ್ ಆಫ್ ಸ್ಪೀಚ್ ಇದೆ ಸರ್. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕ್ಲೀನಾಗಿ ಡಿಸ್ಕಷನ್ ಮಾಡ್ತೀನಿ ಸರ್. ಆಯ್ತು ಸರ್. ಒಟ್ಟಾರೆಯಾಗಿ 14 ಮಾರ್ಕ್ಸ್ ಅಲ್ಲಿ ಇರುತ್ತೆ, ನೀವು ಓದಿರ್ತೀರಾ. ಭಗವಂತ ಲಾಸ್ಟಿಗೆ ಅದು ನಿಮಗೆ ಅಲ್ಲಿ ಆನ್ಸರ್ ಇರುತ್ತೆ. ಒಟ್ಟು ಎಕ್ಸಾಮ್ ಬರೆಯೋಕ್ಕಂತೂ ಖುಷಿ ಇರುತ್ತೆ ಸರ್. ಅವಾಗ ನೀವು ಈ 16 ಮಾರ್ಕ್ಸ್ ಇದೆಯಲ್ಲ ಸರ್. ಹಾಂ ಸರ್. ಈ 16 ಮಾರ್ಕ್ಸಲ್ಲಿ ನಮ್ಮ ಹುಡುಗರು 16 ತೆಗಿಲಿ. ಹಾಂ ಸರ್, ಒಳ್ಳೇದಾಗಲಿ. 11, 12, 13 ಆದರೂ ತೆಗಿಬೇಕು ಸರ್. ಖಂಡಿತ ತೆಗಿತಾರೆ ಸರ್. ಈ 16 ಪ್ರಶ್ನೆಗಳನ್ನು, ಯಾಕಂದರೆ ಈ 16ರಲ್ಲಿ ನೀವು ಅವತ್ತು ಮೋಸ್ಟ್ಲಿ 16 ತೆಗೆದಿದ್ರಿ. ಈ ಪ್ಯಾರಾಗ್ರಾಫಲ್ಲಿ ಒಂದೆಲ್ಲೋ ಮಿಸ್ ಆಗಿತ್ತು ನಿಮಗೆ ಅದು. ಹಾಗಾಗಿ ಈ 16ರಲ್ಲಿ 16 ತೆಗಿಬೇಕು ಸರ್. ಆ ಥರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಚರ್ಚೆ ನಮ್ಮ ಹುಡುಗರ ಜೊತೆ ಮಾಡಿಬಿಡಿ ಸರ್. ಓಕೆ ಸರ್, ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀನಿ ಸರ್. ಇಂಗ್ಲೀಷು ತುಂಬ ಚೆನ್ನಾಗಿದೆ ಸರ್ ನಿಮ್ಮದು ಕೂಡ. ಇದೊಂದು ಆರ್ಟಿಕಲ್ ಬಗ್ಗೆ ನಮ್ಮ ಹುಡುಗರಿಗೆ ಹೇಳ್ಕೊಡ್ರಿ ಸರ್. ಸರ್ ಆರ್ಟಿಕಲ್ಸು, ಹಾಂ ಸರ್, ನೀವು ವಿಡಿಯೋ ಮಾಡ್ತಾ ನನಗೆ ಆರ್ಟಿಕಲ್ಸ್ ತುಂಬ ಗೊಂದಲ ಇತ್ತು.
ಆ ಗೊಂದಲಗಳೆಲ್ಲ ಆ್ಯಕ್ಚುಲಿ ನೀವೇ ಕ್ಲಿಯರ್ ಮಾಡಿರೋದು ಸರ್. ನಾನು ನಿಮ್ಮ ವಿಡಿಯೋದಿಂದ ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ಹೇಳ್ತೀನಿ ನೋಡಿ ಸರ್. ಖಂಡಿತ ಸರ್, ದೊಡ್ಡ ಮಾತು ಏನಿಲ್ಲ ಸರ್. ಸರ್ ಓಕೆ ನೋಡಿ, ಆರ್ಟಿಕಲ್ಸ್ ದೇ ಆರ್ 2 ಟೈಪ್ಸ್ ಆಫ್ ಆರ್ಟಿಕಲ್ಸ್ ಇದೆ. ಹೌದು ಸರ್. ಒಂದು ಡೆಫಿನೆಟ್ ಆರ್ಟಿಕಲ್ಸ್, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ. ಡೆಫಿನೆಟ್ ಆರ್ಟಿಕಲ್ಸ್ಗೆ ಏನಪ್ಪ ಅಂದರೆ ದಟ್ ಇಸ್ ದ ಇರುತ್ತೆ, ದ. ಇನ್ಡೆಫಿನೆಟ್ ಆರ್ಟಿಕಲ್ಸ್ ಏನಿದೆ ಇದಕ್ಕೆ ಎ ಇರುತ್ತೆ ಅಂಡ್ ಯಾನ್ ಇರುತ್ತೆ. ನೋಡಿ, ನನಗೆ ಈ ಆರ್ಟಿಕಲ್ಸ್ ಡೆಫಿನೇಷನ್ಸ್ ಗೊತ್ತಿಲ್ಲ, ಡೆಫಿನೆಟ್ ಇನ್ಡೆಫಿನೆಟ್ ಏನು ಗೊತ್ತಿಲ್ಲ ನನಗೆ. ದ, ಎ ಅಂಡ್ ಆ್ಯನ್ ಗೊತ್ತಿದೆ. ಇದು ಮಜಾ ನನಗೆ ಈ ಆರ್ಟಿಕಲ್ಸ್. ಯಾಕಂದರೆ ಈ ನಮ್ಮ ಸರ್ ಪ್ರೈಮರಿ ಸ್ಕೂಲಲ್ಲಿ ಇರಬೇಕಾದ್ರೆ, ಹೈಸ್ಕೂಲ್ ಇರಬೇಕಾದ್ರೆ ನಮಗೊಂದು ಸರ್ ಹೇಳಿದರು, ದ ಆರ್ಟಿಕಲ್ಸನ್ನು ಎಲ್ಲಿ ಯೂಸ್ ಮಾಡಬೇಕು ಅಂತ. ಡೆಫಿನೆಟ್ ಅಂದರೆ ಏನು? ದ ಮಹಾಭಾರತ, ದ ರಾಮಾಯಣ, ನೆಕ್ಸ್ಟ್ ಡೆಸಿಗ್ನೇಷನ್, ದ ಹೆಡ್ ಮಾಸ್ಟರ್, ದ ಪ್ರಿನ್ಸಿಪಾಲ್, ರಿವರ್ ನೇಮ್, ಹೋಲಿ ಬುಕ್ಸ್ ನೇಮ್, ಎಪಿಕ್ಸ್ ನೇಮ್, ಇಟ್ ಕೆನಾಟ್ ಬಿ ಚೇಂಜ್. ಹೌದು ಸರ್. ಅಂತಹ ಜಾಗದಲ್ಲಿ ಡೆಫಿನೆಟ್ ಆರ್ಟಿಕಲ್ಸನ್ನು ಮೀನ್ಸ್ ದ ಅನ್ನು ಬಳಸಬೇಕು ಅಂತ. ಈಗ ಸರ್ ಇದನ್ನು ನೋಡ್ಕೊಂಡು ನಾನು ಇಲ್ಲಿ ಹೋಗ್ಬಿಡ್ತೀನಿ ಸರ್. ಓಕೆ ಸರ್, ಇದು ಯಾವುದು ಹೋಲಿ ಬುಕ್ಕು ಅಲ್ಲ, ಹೌದು, ಯಾವ ರಿವರ್ ಹೆಸರು ಅಲ್ಲ, ಡೆಸಿಗ್ನೇಷನ್ ಮಹಾಭಾರತನೂ ಅಲ್ಲ, ಪ್ರಿನ್ಸಿಪಲ್ಲು ಅಲ್ಲ, ಹೆಡ್ ಮಾಸ್ಟ್ರು ಅಲ್ಲ, ಅಂದರೆ ಇಲ್ಲಿ ಪಕ್ಕ ದಾ ಇಲ್ಲ ಸರ್. ದಾ ಇರೋ 2 ಆಪ್ಷನ್ನು ಇದಕ್ಕೆ ಶೂಟ್ ಇಲ್ಲ. ಓಕೆ ಓಕೆ ಸರ್. ಸರ್, ನಾನೀಗ ಚಾಯ್ಸನ್ನು 2ಕ್ಕೆ ತಂದಿದ್ದೀನಿ ಸರ್. ವೆರಿ ನೈಸ್ ಸರ್. ಈಗ ಎ ಮತ್ತು ಯಾನ್ ಇದೆ ಸರ್, ಎ ಮತ್ತು ಯಾನ್. ಹಾಂ ಸರ್. ಸರ್, ಇದು ಎ ಮತ್ತು ಯಾನ್ ನಮ್ಮ ಸರ್ ಏನು ಮಾಡೋರು ಅಂದರೆ ಈ ಇಂಗ್ಲೀಷ್ ಬಿಟ್ಬಿಡೋರು ಸರ್. ಹಾಂ ಸರ್. ಕನ್ನಡ ಸೌಂಡ್ಸಿಗೆ ಹೋಗ್ಬಿಡೋರು, ಕನ್ನಡ ಅಕ್ಷರಮಾಲೆಗೆ ಹೋಗ್ಬಿಡೋರು. ಕನ್ನಡ ಅಕ್ಷರಮಾಲೆಯಲ್ಲಿ ಅವ್ರು ಹಿಂಗೆ ಬರೆದ್ಬಿಡೋರು, ಆ ಆ ಅಂದರೆ ಸ್ವರಗಳು ಇಷ್ಟು ಉದ್ದ ಬರೆದ್ಬಿಡೋರು. ಹಾಂ ಸರ್. ನೆಕ್ಸ್ಟ್ ಸಣ್ಣ ಲೈನ್ ಬರೋಲ್ಲ ಮಧ್ಯ ಬುಕ್ಕಲ್ಲಿ, ಥತದನ ಖಕ ಗಗನ ಹಿಂಗೆ ಬರೆದು ಲಾಸ್ಟಿಗೆ ಹಿಂಗೆ ಒಂದು ಲೈನ್ ಬರೆಯೋರು. ಇದನ್ನೆಲ್ಲ ಅವರು ಕಾನ್ಸೋನೆಂಟ್ಸ್ ಮೀನ್ಸ್ ವ್ಯಂಜನ ಅಂತ ಹೇಳೋರು. ಈ ಲೈನನ್ನು ಸ್ವರ ಅಂತ ಹೇಳೋರು. ನಮಗೆ ಬರೆಯಕ್ಕೆ ಬರೋ ಸ್ವರ ಆ. ಇದನ್ನು ಇಂಗ್ಲೀಷ್ನಲ್ಲಿ ಕನ್ನಡ ಬರೆಸ್ತಾರೆ ಅವರೊಂಥರ ಆ ಆ ಇ ಈ ಉ ಉ ಇವು ಬರೋವು. ನೋಡಿಯಾ, ನಾವು ಈಗ ಮೆಸೇಜ್ ಮಾಡೋದು, ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಸರ್, ನಾನು ಮೆಸೇಜ್ ಹೆಂಗೆ ಮಾಡ್ತೀನಿ ಅಂದರೆ ಊಟ ಆಯ್ತಾ ಹೀಗೆ ಮಾಡೋದು ಸರ್. ಊಟ ಆಯ್ತು ಕನ್ನಡದಲ್ಲಿ ಬರೀಬೇಕು ಸರ್ ಇದು. ಹೌದು. ಇದರೊಟ್ಟಿಗೆ ಟ್ಯಾಲೆಂಟೆಡ್ ಅಂದರೆ ಟಾ ಸರ್. ಹೌದು ಸರ್. ಮೆಲೋಡಿಯಸ್ ಅಂದರೆ ಮಾ ಸರ್. ಸರ್, ಟಾ ಮತ್ತೆ ಮಾ ಇದೆಯಲ್ವಾ, ಎಲ್ಲಿ ಬರುತ್ತೆ? ವ್ಯಂಜನಗಳಲ್ಲಿ ಬರುತ್ತೆ ಸರ್. ಹೌದು ಸರ್, ವ್ಯಂಜನಗಳಲ್ಲಿ ಬರುತ್ತೆ ಸರ್. ಈ ಥರ ವ್ಯಂಜನಗಳಿಂದ ಈ ಇಂಗ್ಲೀಷ್ ಅಕ್ಷರ ಸ್ಟಾರ್ಟ್ ಆಗಿತ್ತು ಅಂದರೆ ಪಕ್ಕ ಅಲ್ಲಿ ಎ ಬರೀರಿ ಅಂತ ಹೇಳಿದ್ರು ಸರ್. ಇದು 2 ಕೂಡ ವ್ಯಂಜನಗಳಿಂದ ಸ್ಟಾರ್ಟ್ ಆಗಿದೆ. ಎ ಬರ್ದಿದ್ದೀನಿ ಸರ್. ಏನು ಅದ್ಭುತವಾಗಿ ಆನ್ಸರ್ ಮಾಡಿದ್ರಿ ಸರ್. ಈ ಸ್ವರಗಳಿಂದ ಏನಾರ ಸ್ಟಾರ್ಟ್ ಆಗಿತ್ತು ಅಂದರೆ ಹೌದು ಸರ್, ಅಲ್ಲಿ ಯಾನ್ ಬರೀರಿ ಅಂತ ಸರ್. ಸ್ವರಗಳಿಂದ ಅಂದರೆ ಸಿಂಪಲ್ ಎಕ್ಸಾಂಪಲ್, ಅಂಬ್ರೆಲಾ, ಓ ಆ ಸ್ಟಾರ್ಟ್ ಆಯ್ತಾ, ಹೊಡ್ಡಿ ಹಲ್ಗೆ ಯಾನ್. ಎಸ್ ಸರ್. ಎಲಿಫೆಂಟ್ ಈ ಸ್ಟಾರ್ಟ್ ಆಯ್ತಾ, ಹೊಡ್ಡಿ ಹಲ್ಗೆ ಯಾನ್. ಎಂ ಎಲ್ ಎ ಓ ಈ ಥರ ಸ್ವರಗಳಿಂದ ಈ ಪದ ಸ್ಟಾರ್ಟ್ ಆಗಿತ್ತು ಅಂದರೆ ಆ್ಯನ್ ಬರೀರಿ. ವ್ಯಂಜನಗಳಿಂದ ಈ ಪದ ಸ್ಟಾರ್ಟ್ ಆಗಿತ್ತು ಅಂದರೆ ಎ ಬರೀರಿ. ಅವು ಚೇಂಜ್ ಮಾಡೋಕ್ಕಾಗದೇ ಇದ್ದರೆ ದಾ ಬರೀರಿ ಅಂತ ಹೇಳಿದರು ಸರ್. ಅವಾಗಿಂದ ನನಗೆ ಆರ್ಟಿಕಲ್ಸ್ ಗೊತ್ತಿಲ್ಲ ಸರ್, ಡ್ಯಾಶ್ ಮಾತ್ರ ಪಟ್ ಅಂತ ತುಂಬಿಡ್ತೀನಿ ಸರ್. ವೆರಿ ನೈಸ್ ಆನ್ಸರ್ ಸರ್. ಸರಿ ಇದೆ ಸರ್. ಸರ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ರು ಅಂತೇಳಿ. ಈ ಥರನೇ ನೀವು ಕೂಡ ಥಿಂಕ್ ಮಾಡಿ ಆನ್ಸರ್ ಮಾಡಿರಿ ಅಂತ ಹೇಳ್ತಾ, 2ನೇ ಕ್ವಶನ್ ನೋಡಿ. ಇವಾಗ ಹೇಮಂತ್ ಓಪನ್ ದ ಗ್ಯಾರೇಜ್ ಡ್ಯಾಶ್ ಟುಕ್ ಹಿಸ್ ಥಿಂಗ್ಸ್ ಔಟ್. ಈ ಕ್ವಶನ್ನು ಸ್ನೇಹಿತರೆ ಲಿಂಕರ್ಸ್, ಏನು ಕಂಜಂಕ್ಷನ್ ಅಂತ ಕರಿತೀವಿ. ಕಂಜಂಕ್ಷನ್ ಅಂತ ಹೇಳಿದ್ರೆ ಲಿಂಕರ್ಸ್ ಅಂತಲೂ ಕರಿತೀವಿ, ಕಂಜಂಕ್ಷನ್ ಅಂತಲೂ ಕರಿತೀವಿ. ಈ ಒಂದು ಕ್ವಶನ್ನಿಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಆರ್ ಅಂದ್ರೇನು? ಅಥವಾ ಅಂಥೇಳಿ. ಆರ್ ಅಂದ್ರೇನು? ಅಥವಾ ಅಂಥೇಳಿ. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಆರ್ ಅಂತ ಹೇಳಿದ್ರೆ, ಚಾಯ್ಸಸ್ ಇದ್ದಾಗ ಇದು ಅಥವಾ ಅದು ಅನ್ನೋದಕ್ಕೆ ಯೂಸ್ ಮಾಡ್ತೀವಿ. ಚಾಯ್ಸಸ್ ಇದ್ದಾಗ ಯೂಸ್ ಮಾಡ್ತೀವಿ. ನೆಕ್ಸ್ಟು ಬಟ್ ಅಂತ ಹೇಳಿದ್ರೆ ಇದನ್ನು ನಾವು ಕಾಂಟ್ರಾಸ್ಟ್ ಇದ್ದಾಗ ಈ ಒಂದು ಬಟ್ಟನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಆ್ಯಂಡ್ ಅಂಥೇಳಿ ಇದನ್ನು ಅಡಿಷನ್ ಅಂದರೆ ಸೆಂಟೆನ್ಸನ್ನು 2 ಕೂಡ ಪಾಸಿಟಿವ್ ಇದ್ದಾಗ ಕೂಡ್ಸೋಕ್ಕೆ ಯೂಸ್ ಮಾಡ್ತೀವಿ. ದೆನ್ ಬಿಕಾಸನ್ನು ರೀಸನಿಗೆ ಯೂಸ್ ಮಾಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ? ರೀಸನಿಗೆ ಯೂಸ್ ಮಾಡ್ತೀವಿ. ಓಕೆ, ನಾವು ಈ ಕ್ವಶನ್ ಓದಿದಾಗ ಗೊತ್ತಾಗುತ್ತೆ ನಮಗೆ. ಹೇಮಂತ್ ಓಪನ್ ದ ಗ್ಯಾರೇಜ್, ಹೇಮಂತ್ ಗ್ಯಾರೇಜನ್ನು ಓಪನ್ ಮಾಡ್ತಾನೆ. ಡ್ಯಾಶ್ ಟುಕ್ ಹಿಸ್ ಥಿಂಗ್ಸ್ ಔಟ್, ಅವನು ಆ ಗ್ಯಾರೇಜಿಗೆ ಬೇಕಾದಂತಹ ಪರಿಕರಗಳನ್ನು ಹೊರಗಿಡ್ತಾನೆ ಅಂಥೇಳಿ. ಅಂದರೆ ಈ ಸೆಂಟೆನ್ಸ್ ನೋಡ್ರಿ, ಹೇಮಂತ್ ಓಪನ್ ದ ಗ್ಯಾರೇಜ್, ಅವನು ಗ್ಯಾರೇಜನ್ನು ಓಪನ್ ಮಾಡ್ತಾನೆ.
ಟುಕ್ ಹಿಸ್ ಥಿಂಗ್ಸ್ ಔಟ್. ಇಲ್ಲಿ ನಾವು ಗಮನಿಸ್ಕೋಬೋದು, ಈ ಒಂದು ಚಾಯ್ಸಸ್ ಇಲ್ಲ ಇಲ್ಲಿ, ಅಂದರೆ ಆಪ್ಷನ್ ಎ ಹೋಯಿತು, ಮತ್ತು ಇಲ್ಲಿ ಕಾಂಟ್ರಾಸ್ಟು ಕೂಡ ಇಲ್ಲ, ಆಪ್ಷನ್ ಬಿನೂ ಹೋಯಿತು, ಮತ್ತು ಇದು ರೀಸನ್ನು ಅಲ್ಲ ಅವನು ಇದು ಮಾಡೋದು, ಇದು ಹೋಯಿತು. ಇಲ್ಲಿ ಆಪ್ಷನ್ 3 ಇದೆಯಲ್ಲ, ಇದು ಕರೆಕ್ಟ್. ಇವಾಗ ಓದೋಣ. ಇವಾಗ ಹೇಮಂತ್ ಓಪನ್ ದ ಗ್ಯಾರೇಜ್, ಹೇಮಂತ್ ಗ್ಯಾರೇಜನ್ನು ಓಪನ್ ಮಾಡ್ತಾನೆ ಮತ್ತು ಅವನ ಪರಿಕರಗಳನ್ನು, ಅಂದರೆ ಆ ಗ್ಯಾರೇಜಿಗೆ ಬೇಕಾದಂತಹ ಪರಿಕರಗಳನ್ನು ಹೊರಗಿಡ್ತಾನೆ ಅನ್ನೋದು ಕರೆಕ್ಟು. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್ ಹಿಯರ್. ಅರ್ಥ ಆಗ್ತಿದೆಯಲ್ವಾ? ಓಕೆ, ವಿ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ದ ಸೈಕ್ಲೋನ್ ಕಾಸ್ಡ್ ಡ್ಯಾಶ್ ಡ್ಯಾಮೇಜ್ ಟು ದ ಸಿಟಿ ಅಂತ ಹೇಳಿ. ಏನು? ದ ಸೈಕ್ಲೋನ್ ಕಾಸ್ಡ್ ಡ್ಯಾಶ್ ಡ್ಯಾಮೇಜ್ ಟು ದ ಸಿಟಿ ಅಂತ ಹೇಳಿ ಈ ಕ್ವಶನ್ನು ಕರೆಕ್ಟಾದಂತಹ ಒಂದು ವರ್ಡನ್ನ ಹಾಕಿ ಅಂಥೇಳಿ ಕೇಳಿದ್ದಾರೆ. ಕರೆಕ್ಟಾದಂಥ ವರ್ಡು ಒಂದೊಂದೇ ವರ್ಡ್ ನೋಡಿದಾಗ ನಾವು ಇವಾಗ ಎಕ್ಸ್ಟೆಂಡ್ ಅಂತ ಹೇಳಿದ್ರೆ ವಿಸ್ತರಿಸಿ ಅಂಥೇಳಿ, ವಿಸ್ತರಿಸಿ. ನೆಕ್ಸ್ಟು ಎಕ್ಸ್ಟೆಂಡೆಡ್ ಅಂತ ಹೇಳಿದ್ರೆ ವಿಸ್ತರಿಸಲಾಯಿತು. ಎಕ್ಸ್ಟೆನ್ಷನ್ ಅಂತ ಹೇಳಿದ್ರೆ ವಿಸ್ತರಿಸು. ಎಕ್ಸ್ಟೆನ್ಸಿವ್ ಅಂತ ಹೇಳಿದ್ರೆ ವ್ಯಾಪಕ ಅಂತೇಳಿ ಅರ್ಥ ಬರುತ್ತೆ. ಏನು? ಎಕ್ಸ್ಟೆನ್ಸಿವ್ ಅಂತ ಹೇಳಿದ್ರೆ ವ್ಯಾಪಕ ಅಂತೇಳಿ ಅರ್ಥ ಬರುತ್ತೆ ಸ್ನೇಹಿತರೆ. ಓಕೆ, ಇವಾಗ ದ ಸೈಕ್ಲೋನ್ ಕಾಸ್ಡ್ ಡ್ಯಾಶ್ ಡ್ಯಾಮೇಜ್ ಟು ದ ಸಿಟಿ ಅಂತ ಹೇಳಿದ್ರೆ ಆ ಒಂದು ಏನು ಸೈಕ್ಲೋನು ವ್ಯಾಪಕವಾಗಿ ಅಂತ ಹೇಳಿದ್ರೆ ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಮಾಡ್ತು ಆ ಸಿಟಿಗೆ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಸೈಕ್ಲೋನ್ಗಳು ಸುಮ್ಮನೆ ಹಿಂಗೆ ಬಂದು ಹಿಂಗೆ ನದಿ ಹಂಗೆ ಹರಿದೋಗಲ್ಲ, ತುಂಬ ಆ ಒಂದು ಫ್ಲೋ ಜಾಸ್ತಿ ಇರುತ್ತೆ. ಸೊ ಎಕ್ಸ್ಟೆನ್ಸಿವ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಡಿ ಈಸ್ ಕರೆಕ್ಟ್ ಹಿಯರ್. ಓಕೆ, ನೆಕ್ಸ್ಟ್ ಕ್ವಶನ್ನು. ಓಕೆ, ಇಲ್ಲಿ ಇದನ್ನು ಮಿಸ್ಸಸ್ ಅಂತ ಓದಬೇಕು, ಇದನ್ನು ಮಿಸ್ಟರ್ ಅಂತ ಓದಬೇಕು. ಈ ಥರ MISS ಅಂತ ಇತ್ತು ಅಂತ ಹೇಳಿದ್ರೆ ಮಿಸ್ ಅಂತ ಓದಬೇಕು. ಅರ್ಥ ಆಗ್ತಿದೆಯಲ್ವಾ? ನಾವು ಓದಬೇಕಾದ್ರೆ ಈ ಥರ MRS ಅಂತ ಇದ್ದರೆ ಇದನ್ನು ಮಿಸ್ಸಸ್ ಅಂತ ಓದಬೇಕು. ಮಿಸ್ಸಸ್ ಲತಾ ಈಸ್ ಎ ಟೀಚರ್. ಮಿಸ್ಸಸ್ ಲತಾ ಅನ್ನೋರು ಒಬ್ಬರು ಟೀಚರ್ ಅವರು. ಎಸ್, ಶಿ ಡ್ಯಾಶ್ ಟೀಚಿಂಗ್ ಇನ್ ದ ಕ್ಲಾಸ್ ನೌ. ಎಸ್, ಇಲ್ಲಿ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಇದೆ. ಇಲ್ಲಿ ಇದು ಟೆನ್ಸಸ್ಸಿಗೆ ಸಂಬಂಧಿಸಿದಂತಹ ಕ್ವಶನ್. ಇದು ಯಾವುದಕ್ಕಿದು? ಟೆನ್ಸಸ್ಸಿಗೆ ಸಂಬಂಧಿಸಿದಂಥ ಕ್ವಶನ್ನು. ಇದು ನೌ ಅಂತ ಇದೆ, ದೆನ್ ING ಫಾರ್ಮ್ ಇದೆ, ಮೀನ್ಸ್ ING ಫಾರ್ಮು ಪಾಸ್ಟ್ ಟೆನ್ಸಲ್ಲಿ ಇರುತ್ತೆ. ಆದರೆ ನೌ ಅಂತ ಇದೆಯಲ್ಲ, ಇದನ್ನು ನೋಡ್ಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಆಪ್ಷನನ್ನು ಗುರ್ತು ಮಾಡಬೇಕಾಗತ್ತೆ. ಇದು ಲತಾನ ಟೀಚರಿಗೆ ಸಂಬಂಧಿಸಿದೆ. ಇದು ಸಿಂಗ್ಯುಲರ್. ಇದು ಲತಾ ಅನ್ನೋರು ಯಾರು? ಒಬ್ಬ ಟೀಚರು. ಆ ಟೀಚರಿಗೆ ಸಂಬಂಧಿಸಿದೆ ಅಲ್ವಾ? ನಿಮಗೆ ಗೊತ್ತಿರ್ಬೋದು, ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಸಿಂಗ್ಯುಲರ್ ವರ್ಬನ್ನು ಯೂಸ್ ಮಾಡ್ತೀವಿ ಅನ್ನೋದು ನಾವು ತಿಳ್ಕೊಂಡಿರಬೇಕು. ಇದು ನನ್ನ ವಿಡಿಯೋ, ನಾನು ಇದ್ರ ಬಗ್ಗೆ ಮಾಡಿದ್ದೀನಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ, ಅಲ್ಲಿ ನೋಡಿ ಗೊತ್ತಾಗುತ್ತೆ. ಲತಾ ಅಂತ ಹೇಳಿದ್ರೆ ಸಿಂಗ್ಯುಲರ್, ಇದಕ್ಕೆ ಸಿಂಗ್ಯುಲರ್ ವರ್ಬೇ ಬೇಕು. ಇಲ್ಲಿ ಸಿಂಗ್ಯುಲರ್ ವರ್ಬ್ ಯಾವುದು? ವಾಸ್ ಮತ್ತು ಈಸ್ ಇದೆ. ಓಕೆ, ಈ ಆರ್ ಮತ್ತು ವರ್ನ ತೆಗೆದುಬಿಡೋಣ ಇವಾಗ ನಾವು, ಇದು ಬರೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ಇಲ್ಲಿ ಇದು ಪ್ರೆಸೆಂಟ್ ಟೆನ್ಸ್, ನೌ ಅಂತ ಪ್ರೆಸೆಂಟ್ ಟೆನ್ಸ್ ಇದೆ, ಸೊ ವಾಸ್ ಬರಲ್ಲ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ನೋಡೋಣ ಇವಾಗ. ಎಸ್, ಮಿಸಸ್ ಲತಾ ಈಸ್ ಎ ಟೀಚರ್, ಶಿ ಈಸ್ ಟೀಚಿಂಗ್ ಇನ್ ದ ಕ್ಲಾಸ್ ನೌ. ಅವ್ರು ಇವಾಗ ಕ್ಲಾಸಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಕೊಡುತ್ತೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ವಾ? ಈ ರೀತಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗಬೇಕು ಸ್ನೇಹಿತರೆ. ಎಸ್, ಬ್ರೇಕ್ ಡೌನ್. ಇಫ್ ಬ್ರೇಕ್ ಡೌನ್ ಮೀನ್ಸ್ ಸ್ಟಾಪ್ ವರ್ಕಿಂಗ್. ನೋಡ್ರಿ, ಇದು ಬ್ರೇಕ್ ಡೌನ್ ಫ್ರೇಸಲ್ ವರ್ಬ್ಸಿಗೆ ಸಂಬಂಧಿಸಿದಂಥ ಕ್ವಶನ್ನು. ಬ್ರೇಕ್ ಡೌನ್ ಅಂತ ಹೇಳಿದ್ರೆ ಸ್ಟಾಪ್ ವರ್ಕಿಂಗ್. ಅಂದರೆ ಒಂದು ಬ್ರೇಕ್ ಡೌನ್ ಅಂತ ಹೇಳಿದ್ರೆ ಒಂದು ಕೆಲಸ ನಡೀತಾ ಇರುತ್ತೆ, ಆ ಕೆಲಸನ ನಿಲ್ಲಿಸು ಅನ್ನೋದಕ್ಕೆ ಬ್ರೇಕ್ ಡೌನ್ ಅಂತ ಹೇಳಿದ್ರೆ ಸ್ಟಾಪ್ ವರ್ಕಿಂಗ್, ಆ ಕೆಲಸ ನಿಲ್ಲಿಸು ಅಂತ ಅರ್ಥ ಬರುತ್ತೆ. ಅದೇ ರೀತಿ ಬ್ರೇಕ್ ಇನ್ ಅಂದರೆ ಏನು ಅಂತ ಹೇಳಿ ಕೇಳಿದ್ದಾರೆ. ಬ್ರೇಕ್ ಇನ್ ಅಂತ ಹೇಳಿ ಏನು ಅಂತ ಕೇಳಿದ್ದಾರೆ. ಎಸ್, ಎಂಟರ್ ಇಲ್ಲೀಗಲಿ, ಕಾನೂನು ಬಾಹಿರ ನುಗ್ಗುವುದು.
ಅಥವಾ ಹೋಗುವುದು, ನುಗ್ಗುವುದು ಅಂತ ಅರ್ಥ ಇರುತ್ತೆ. ಎಂಡ್ ಎ ಮ್ಯಾರೇಜ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಡಿವೋರ್ಸ್ ಅಂತ ಹೇಳಿ, ಡಿವೋರ್ಸ್. ನೆಕ್ಸ್ಟ್ ಬ್ರೇಕ್ ಎ ಪೈಪ್ ಅಂತ ಹೇಳಿದ್ರೆ ಆ ಪೈಪನ್ನು ಮುರಿದು ಹಾಕು ಅನ್ನೋದು ಅರ್ಥ ಬರುತ್ತೆ, ಮುರಿದು ಹಾಕು. ನೆಕ್ಸ್ಟು ಟು ಲೀವ್ ಸಮಥಿಂಗ್ ಅಂತ ಹೇಳಿದ್ರೆ ಏನು ಅದನ್ನು ಬಿಟ್ಟು ಹೋಗು ಅಂತೇಳಿ, ಅದನ್ನು ಬಿಟ್ಟು ಹೋಗು ಅಂತೇಳಿ, ಸಮಥಿಂಗ್ ಅದನ್ನು ಬಿಟ್ಟು ಹೋಗು ಅಂತೇಳಿ, ಬಿಟ್ಟು ಹೋಗು ಅಂತೇಳಿ. ಇಲ್ಲಿ ಬ್ರೇಕ್ ಡೌನ್, ಬ್ರೇಕ್ ಅನ್ನೋದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ವರ್ಬ್ ಆಗುತ್ತೆ, ಇದು ಪ್ರಿಪೋಸಿಷನ್. ಈ ವರ್ಬ್ ಪ್ರಿಪೋಸಿಷನ್ ಸೇರಿ ಫ್ರೇಸಲ್ ವರ್ಬ್ಸ್ ಆಗುತ್ತೆ. ಸ್ಟಾಪ್ ವರ್ಕಿಂಗ್ ಅಂತ ಹೇಳಿ ಅರ್ಥ ಬರುತ್ತೆ. ಅದೇ ಬ್ರೇಕ್ ಇನ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇವಾಗ ಬ್ರೇಕ್ ಇನ್, ಈಗ ಒಂದು ಕೆಲಸ ನಡೆಯುತ್ತೆ, ಅದನ್ನು ಬ್ರೇಕ್ ಮಾಡಿ ನಾವು ಒಳಗೆ ಹೋದ್ವಿ ಅಂತ ಹೇಳಿದ್ರೆ ಅದೇನಾಗುತ್ತೆ, ಬ್ರೇಕ್ ಇನ್ ಅನ್ನೋ ಅರ್ಥ ಪಡ್ಕೊಳ್ಳುತ್ತೆ. ಅಂದರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್, ಎಂಟರ್ ಇಲ್ಲೀಗಲಿ. ಅಲ್ಲಿ ನಾವು ಏನು ಮಾಡ್ತೀವಿ, ಇಲ್ಲೀಗಲಿ ನುಗ್ತೀವಿ ಆ ಒಂದು ಕೆಲಸ ನಡೀತಾ ಇರಬೇಕಾದ್ರೆ. ಸೊ ದಟ್ ಈಸ್ ವಾಟ್ ಬ್ರೇಕ್ ಇನ್ ಮೀನ್ಸ್, ಎಂಟರ್ ಇಲ್ಲೀಗಲಿ ಅಂಥೇಳಿ ಅರ್ಥ ಸ್ನೇಹಿತರೆ. ಓಕೆ, ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟಿ, ಇದು ನಮಗೆ ಅಲ್ಲೇ ಮೆಥಡಾಲಜಿ ಸಂಬಂಧಿಸಿದಂಗೆ. ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟಿ ಇನ್ ಎ ಕ್ಲಾಸ್ ರೂಮ್ ಫೆಸಿಲಿಟೇಟ್ಸ್. ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟಿ ಏನು ಹೇಳುತ್ತೆ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ ನೋಡಿ. ಇವಾಗ ಹ್ಯಾಂಡ್ ಐ ಕೋರ್ಡಿನೇಷನ್ ಇನ್ ಚಿಲ್ಡ್ರನ್ ಅಂತ ಇದೆ. ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟಿ, ಈ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ಇಲ್ಲೊಬ್ಬರು ಪಾರ್ಟಿಸಿಪೆಂಟು ಅವರು ಸ್ಟೋರಿ ಟೆಲ್ ಮಾಡ್ತಾ ಇರ್ತಾರೆ. ಇದೊಂದು ಆ್ಯಕ್ಟಿವಿಟಿ ಆಗಿ ಕನ್ವರ್ಟ್ ಆಗಬೇಕು ಅಂತ ಹೇಳಿದರೆ ಇಲ್ಲಿ ಕೇಳುಗರು ಇರ್ತಾರೆ, ರಿಸೀವರ್ಸ್ ಅಂತ ಹೇಳಿ ಕರಿತೀವಿ, ಇವರು ಇರ್ತಾರೆ. ಹ್ಯಾಂಡ್ ಐ ಕೋಆರ್ಡಿನೇಷನ್ ಇನ್ ಚಿಲ್ಡ್ರನ್, ಹ್ಯಾಂಡ್ ಮತ್ತು ಕೈಗೆ ಅದು ಪುಷ್ಟಿ ಕೊಡುತ್ತೆ ಅಂತ ಹೇಳಿದ್ರೆ ಅಲ್ಲ, ಈ ಆಪ್ಷನ್ ಬರಲ್ಲ. ಪ್ಯಾಸಿವ್ ಪಾರ್ಟಿಸಿಪೇಷನ್, ನೋ, ಈ ಆಪ್ಷನ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಕ್ಲಾಸ್ ರೂಮಲ್ಲಿ ಯಾವತ್ತೂ ಕೂಡ ಪ್ಯಾಸಿವ್ ಲಿಸನರ್ಸ್ ಇದ್ದರು ಅಂತ ಹೇಳಿದ್ರೆ ಆ ಕ್ಲಾಸು ಸಕ್ಸಸ್ಫುಲ್ ಆಗಲ್ಲ. ಸೊ ಪ್ಯಾಸಿವ್ ಪಾರ್ಟಿಸಿಪೇಷನ್ ಬರೋದೇ ಇಲ್ಲ ಇಲ್ಲಿ. ನೆಕ್ಸ್ಟು ಇದು ರೀಡಿಂಗ್ ಸ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲ, ಇದು ಏನಪ್ಪ ಅಂತ ಹೇಳಿದ್ರೆ ಇಂಟರ್ಯಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವೈರ್ಮೆಂಟ್. ಅಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸ್ಟೋರಿ ಟೆಲ್ಲಿಂಗ್ ಮಾಡೋದ್ರ ಮೂಲಕ ಆ ಒಂದು ಪ್ರೀವಿಯಸ್ ನಾಲೆಡ್ಜನ್ನು ಮಕ್ಕಳಿಗೆ ತಿಳಿಸಿ ಮತ್ತು ಮುಂದಕ್ಕೆ ಹೋಗ್ತೀವಿ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್ ಹಿಯರ್, ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ನೋಡಿರಿ, ಕನ್ಸ್ಟ್ರಕ್ಟಿವಿಸಮ್ ಅಂಥೇಳಿ ಗೊತ್ತು, ರಚನಾತ್ಮಕವಾದ ಅಂಥೇಳಿ ಕರಿತೀವಿ. ಇದನ್ನು ಏನಿಂದ ಕರಿತೀವಿ, ರಚನಾತ್ಮಕವಾದ ಅಂಥೇಳಿ ಕರಿತೀವಿ. ಕನ್ಸ್ಟ್ರಕ್ಟಿವಿಸಮ್ ಅಂದರೆ ಏನೂ ಅಲ್ಲ, ಅಂದರೆ ಆ ಒಬ್ಬ ಲರ್ನರ್ಸಿಗಿರ್ತಕ್ಕಂತಹ ನಾಲೆಡ್ಜನ್ನು ಹೊಸ ಒಂದು ನಾಲೆಡ್ಜಿಗೆ ಕಂಪೇರ್ ಮಾಡೋದನ್ನು, ಅವನಲ್ಲಿರ್ತಕ್ಕಂತಹ ನಾಲೆಡ್ಜನ್ನು ಎಕ್ಸ್ಪ್ಲೋರ್ ಮಾಡ್ತೀವಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಕನ್ಸ್ಟ್ರಕ್ಟಿವಿಸಮ್ ಅಂತೇಳಿ ಕರಿತೀವಿ. ನೋಡೋಣ 4 ಆಪ್ಷನಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಿ. ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಡ್ಜ್, ಅಂದರೆ ಆ ಲರ್ನರ್ಸನ್ನು ನಾವೇನು ಮಾಡ್ತೀವಿ, ಹೊಸ ಜ್ಞಾನದ ಕಡೆ ಸೆಳೀತೀವಲ್ಲ, ಇದನ್ನು ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ನೋಡೋಣ. ದ ರೋಲ್ ಆಫ್ ಇಮಿಟೇಷನ್, ದ ರೋಲ್ ಆಫ್ ಇಮಿಟೇಷನ್ ಅಂದರೆ ಆ ಒಂದು ಇಮಿಟೇಷನ್ ಮಾಡೋದ ಅಂತ ಹೇಳಿದ್ರೆ ನೋಡೋಣ. ನೆಕ್ಸ್ಟ್ ಮೆಮೊರೈಸಿಂಗ್ ಗ್ರಾಮರ್ ರೂಲ್ಗಳನ್ನು ಮೆಮೊರೈಸ್ ಮಾಡೋದ ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳಿದ್ರೆ ಅಲ್ಲ. ನೆಕ್ಸ್ಟು ದ ಡಾಮಿನೆಂಟ್ ರೋಲ್ ಆಫ್ ದಿ ಟೀಚರ್ ಇನ್ ದ ಕ್ಲಾಸ್, ಅಂದರೆ ಕ್ಲಾಸ್ ರೂಮಲ್ಲಿ ಟೀಚರ್ ಡಾಮಿನೇಟ್ ಮಾಡೋದ ಅಂತ ಹೇಳಿದ್ರೆ ಅಲ್ಲ. ಇಲ್ಲಿ A1 ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತಹ ಜ್ಞಾನವನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಹೊಸ ಒಂದು ಜ್ಞಾನಕ್ಕೆ ಕಂಪೇರ್ ಮಾಡ್ತೀವಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಕನ್ಸ್ಟ್ರಕ್ಟಿವಿಸಮ್, ರಚನಾತ್ಮಕವಾದ ಅಂಥೇಳಿ ಕರಿತೀವಿ ಸ್ನೇಹಿತರೆ. ನಮಗೆಲ್ಲ ಪಾಠ ಮಾಡಿದ್ದೀರಿ ಸರ್ CCA ಬಗ್ಗೆ, ರಿಸೋರ್ಸ್ ಪರ್ಸನ್ ಆಗಿ, ಸ್ಟೇಟ್ ಲೆವೆಲ್ ರಿಸೋರ್ಸ್ ಪರ್ಸನ್ ಆಗಿ ವರ್ಕ್ ಮಾಡಿದ್ದೀರಿ. ಈ ಒಂದು ಕಾನ್ಸೆಪ್ಟನ್ನು ನೀವೇ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕೇಳ್ಕೊಳ್ತೀನಿ ಸರ್. ಹ್ಞೂ ಸರ್, ಚೇತನ್ ಸರ್, ನಿಮ್ಮ ನೋಡಿದ್ರೆ ಖುಷಿ ನನಗೆ. ಯಾಕಂದರೆ ನಮ್ಮ ಸಾಧನಾ ಅಕಾಡೆಮಿ ಸ್ಟೂಡೆಂಟು ಕೂಡ ಹೌದು ನೀವು. ಹೌದು ಸರ್, ಹೌದು. ಓಕೆ ಚೇತನ್ ಸರ್, ತುಂಬ CC ಈಗೆಲ್ಲ ಇವ್ಯಾಲ್ಯೂಷನ್ಸ್ ನಡೀತಾ ಇರೋದು CCA ಮೇಲೆ. ಹೌದು ಸರ್. ಈ ಫಸ್ಟ್ CC ಅಂದರೆ ಏನು ಅಂದರೆ ಸಿಂಪಲ್, ಕಂಟಿನ್ಯೂಯಸ್ ಕಂಪ್ರೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ, ನಿರಂತರ ಸಮಗ್ರ ಮೌಲ್ಯಮಾಪನ ಅಂತ. ಈ ನಿರಂತರ ಆ ವರ್ಡೇ ಇದೆ ಸರ್. ಕಂಟಿನ್ಯೂಯಸ್ ಒಂದು ನಾವು ಓದಬೇಕಾದ್ರೆ ಹೆಂಗಿತ್ತು ಅಂದರೆ ನಮಗೆ ಪರೀಕ್ಷೆಗಳಿರೋದು, ಕಿರು ಪರೀಕ್ಷೆ, ಹೌದು ಸರ್, ಅರ್ಧ ವಾರ್ಷಿಕ, ಹೌದು, ವಾರ್ಷಿಕ, ಈ ಥರ ಇರೋದು. ಈಗ ಹಂಗಲ್ಲ, ಪ್ರತಿ ಪಿರಿಯಡಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿಯನ್ನು ಒಬ್ಬ ಟೀಚರ್ ಏನು ಮಾಡಬೇಕು, ಮೌಲ್ಯಮಾಪನ ಮಾಡ್ತಾನೆ ಹೋಗಬೇಕು. ಹೌದು ಸರ್, ಹೌದು. ಆ ಪ್ರತಿ ಪಿರಿಯಡಲ್ಲೂ ಆ ಮೌಲ್ಯಮಾಪನ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತಾನೆ
ಅವನು 2 ರೀತಿ ಮೌಲ್ಯಮಾಪನವನ್ನು ಮಾಡ್ತಾನೆ ಸರ್. ಹಾಂ ಸರ್. ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ರೂಪಣಾತ್ಮಕ ಮೌಲ್ಯಮಾಪನ ಮಾಡ್ತಾನೆ. ಓಕೆ ಸರ್. ಇನ್ನೊಂದು ಸಮ್ಮೇಟಿವ್ ಅಸೆಸ್ಮೆಂಟ್ ಅಂತ ಹಾಂ ಸರ್ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡ್ತಾನೆ ಸರ್. ಹಾಂ ಸರ್. ಸರ್ ಇದು ಟೀಚಿಂಗ್ ಟೆಕ್ನಿಕ್ಸಲ್ಲೂ ಕೂಡ ಕ್ವಶನ್ ಅರೈಸ್ ಆಗ್ಬೋದು ಸರ್. ಪೆಡಗಾಗಿ ಟೀಚಿಂಗ್ ಟೆಕ್ನಿಕ್ಸ್ ಅಲ್ಲೂ ಅರೈಸ್ ಆಗ್ಬೋದು ಕ್ವಶನ್. ಹೌದು ಸರ್. ಒಟ್ಟು ಅರೈಸ್ ಆಗ್ಬೋದು ಸರ್ ಇದು. ಈ ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಈ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ಏನು ಅಂತ ಸ್ವಲ್ಪ ಅಲ್ಕೊಂಡ್ರೆ ನಾವು ಇದು ಕ್ಲಿಯರ್ ಅರ್ಥ ಆಗಿಬಿಡ್ರಿ ಸರ್. ಇದು ಆ್ಯಕ್ಚುಲಿ 2014-15ರಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಪ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ಇವ್ಯಾಲ್ಯೂಯೇಷನ್ ಇಂಪ್ಲಿಮೆಂಟ್ ಮಾಡಿರೋ ಸ್ಕೀಮ್ ಸರ್ ಇದು. ಓಕೆ ಸರ್. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಒಂದು ವರ್ಡ್ ಗೊತ್ತಿರಬೇಕು ಸರ್ ನಮಗೆ, ಮಿಡ್ ಅಂತ, ಮಧ್ಯ ಅಂತ. ಹಾಂ ಸರ್. ಸಮ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಎಂಡ್ ಅಂತ, ಅಂತ್ಯ, ಕೊನೆ ಅಂತ ಸರ್. ಈ ಪದ 2 ಗೊತ್ತಿತ್ತು ಅಂದರೆ ಇವೆರಡು ಕ್ಲಿಯರ್ ಸರ್. ಓಕೆ. ಹಾಗೆ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಒಂದು ಪಾಠ ತಗೊಂಡ್ರೆ, ನಾವು ಒಂದು ಲೆಸನ್ ತಗೊಂಡ್ರೆ ಆ ಪಾಠ ಪ್ರಾರಂಭ ಆದಾಗಿಂದ ಆ ಪಾಠ ಎಂಡ್ ಆಗೋವರೆಗೂ, ಅಂತ್ಯ ಆಗೋವರೆಗೂ ಮಧ್ಯ ಏನೇನು ಚಟುವಟಿಕೆಗಳನ್ನು ಮಾಡ್ತೀವಿ ಎಲ್ಲವೂ ಕೂಡ ನಿರಂತರ ಮೌಲ್ಯಮಾಪನ ಸರ್. ಒಂದು ಪಾಠ ಪ್ರಾರಂಭದಿಂದ ಪಾಠದ ಕೊನೆಯವರೆಗೂ ಮಧ್ಯ ಏನೇನು ಮಾಡ್ತೀವಿ ನಾವು ಹೋಮ್ವರ್ಕನ್ನು ಕೊಡ್ತೇವೆ ಸರ್. ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ ಸರ್. ಓಕೆ. ಕ್ವಿಝನ್ನು ಅರೇಂಜ್ ಮಾಡ್ತೇವೆ ಸರ್, ನಾವು ಪ್ರಶ್ನೆಗಳನ್ನು ಕೇಳ್ತೇವೆ ಸರ್. ಓಕೆ. ಇದು ಕೂಡ ಫಾರ್ಮೇಟಿವ್ ಅಸೆಸ್ಮೆಂಟ್ ಸರ್. ಸೊ ಹೋಮ್ವರ್ಕ್ ಆಯಿತು, ಕ್ವಿಝ್ ಆಯಿತು, ಮಧ್ಯ ನಾವು ಆಕ್ಟಿವಿಟೀಸ್ಗಳನ್ನು ಕೊಡ್ತೇವೆ ಸರ್. ಓಕೆ. ಆಕ್ಟಿವಿಟೀಸ್. ಸೊ ಆಕ್ಟಿವಿಟೀಸು ಕೂಡ ಏನಾಗುತ್ತೆ ಸರ್, ಫಾರ್ಮೇಟಿವ್ ಅಸೆಸ್ಮೆಂಟ್. ಒಂದು ಪಾಠದ ಮಧ್ಯೆ ನಾವೇನೆಲ್ಲ ಆ ಮಗುವಿಗೆ ಚಟುವಟಿಕೆಯನ್ನು ಕೊಟ್ಕೊಂಡು ಆ ಪಾಠದಲ್ಲಿ ಇರೋ ಹಾಗೆ ಮಾಡ್ಕೊಳ್ತೇವಲ್ವಾ, ಅವೆಲ್ಲವೂ ಕೂಡ ರೂಪಣಾತ್ಮಕ ಮೌಲ್ಯಮಾಪನ ಸರ್. ವೆರಿ ನೈಸ್. ಈ ಒಂದು ಪಾಠ ಮುಗೀತಲ್ವಾ, ಹಾಂ ಸರ್. ಪಾಠ ಮುಗಿದ್ಮೇಲೆ ತಕ್ಷಣ ಯೂನಿಟ್ ಟೆಸ್ಟಿಗೆ ಹೋಗ್ತೀವಿ ನೋಡಿ, ಅಂತ್ಯ, ಪಾಠದ ಅಂತ್ಯ. ಹಾಗಾದ್ರೆ ಯೂನಿಟ್ ಟೆಸ್ಟ್ ಇದೆಯಲ್ವಾ, ಘಟಕ ಪರೀಕ್ಷೆ ಅಂತಕ್ಕಂಥದ್ದು, ದಟ್ ಇಸ್ ದ ಸಂಕಲನಾತ್ಮಕ ಮೌಲ್ಯಮಾಪನ ಸರ್. ಓಕೆ. ಘಟಕ ಪರೀಕ್ಷೆ ಒಂದು ಪಾಠದ ಅಂತ್ಯ. ಸೊ ಅಷ್ಟೇ ಅಲ್ಲ ಸರ್, ಈಗ ಒಂದು ನಾವು ಈ ಸೆಮಿಸ್ಟ್ರಲ್ಲಿ ಫಸ್ಟ್ ಸೆಮಿಸ್ಟರ್ ಎಲ್ಲವೂ ಕೂಡ ಪಾಠ ಮುಗಿದಿದೆ. ಹೌದು. ಎಲ್ಲ ಪಾಠವನ್ನು ಇವ್ಯಾಲ್ಯೂಯೇಷನ್ ಮಾಡಬೇಕು ಅಂದರೆ ಈ ಸೆಮಿಸ್ಟರ್, ಈ ಅರ್ಧವಾರ್ಷಿಕದ ಎಂಡ್ ಇದೆಯಲ್ವಾ, ದಟ್ ಈಸ್ ದ SA1. ಅರ್ಧವಾರ್ಷಿಕನೂ ಕೂಡ ಸಂಕಲನಾತ್ಮಕ ಮೌಲ್ಯಮಾಪನ. ಹೌದು ಸರ್. ನೆಕ್ಸ್ಟ್ ವಾರ್ಷಿಕ ಪರೀಕ್ಷೆ ಬರಿತೀವಲ್ವಾ, SA2. ಇದು ಕೂಡ ಸಂಕಲನಾತ್ಮಕ ಮೌಲ್ಯಮಾಪನ. ಅಲ್ಲೂ ಕೂಡ ಅಷ್ಟು ಸಿಲೆಬಸ್ ಮುಗಿದಿರುತ್ತೆ, ಅಷ್ಟು ಪಾಠಗಳನ್ನು ಒಂದೇ ಸರಿ. ಸೆಕೆಂಡ್ ಪ್ರಿಪರೇಟರಿ, ಥರ್ಡ್ ಪ್ರಿಪರೇಟರಿ, ವಾರ್ಷಿಕ ಪರೀಕ್ಷೆ, ಅರ್ಧವಾರ್ಷಿಕ ಪರೀಕ್ಷೆ, ಪ್ರತಿಯೊಂದು ಘಟಕ ಪರೀಕ್ಷೆ, ಇವೆಲ್ಲ ಎಂಡಲ್ಲಿ ಬರುತ್ತೆ ಸರ್. ಹಾಂ ಸರ್. ಈ ಎಂಡಲ್ಲಿ ಬರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳು ಯಾವುದಕ್ಕೆ ಸೇರುತ್ತೆ ಅಂದ್ರೆ ಸಮ್ಮೇಟಿವ್ ಅಸೆಸ್ಮೆಂಟ್. Transaction in a language class should focus on the development of the receptive skills before the development of productive skills. This statement is ಅಂದರೆ ಈ ಲ್ಯಾಂಗ್ವೇಜಲ್ಲಿ ನಿಮಗೆ ಗೊತ್ತಿದೆ LSRW ಅಂತೇಳಿ ಸ್ಕಿಲ್ಸ್ ಇದ್ದಾವೆ. ಈ ಸ್ಕಿಲ್ಗಳನ್ನು ಏನು ಮಾಡಿದ್ದಾರೆ, 2 ರೀತಿಯಾಗಿ ನಾವು ಇದನ್ನು ಭಾಗ ಮಾಡ್ಕೊಂಡಿದ್ದೀವಿ. ಲಿಸನಿಂಗ್ ಮತ್ತು ರೀಡಿಂಗನ್ನು ಒಂದು ಭಾಗ, ಸ್ಪೀಕಿಂಗ್ ಮತ್ತು ರೈಟಿಂಗ್ನ ಒಂದು ಭಾಗ. ಈ ಲಿಸನಿಂಗನ್ನು ನಾವೇನಂತ, ಲಿಸನಿಂಗ್ ಮತ್ತು ರೀಡಿಂಗ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ, ಇದನ್ನು ರಿಸೆಪ್ಟಿವ್ ಸ್ಕಿಲ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಇದನ್ನು ರಿಸೆಪ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ. ಈ ಸ್ಪೀಕಿಂಗು ಮತ್ತು ರೈಟಿಂಗ್ನ ನಾವು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಹೇಳಿ ಕರಿತೀವಿ. ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್, ಇದನ್ನು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈ ಲಿಸನಿಂಗು ಮತ್ತು ಸ್ಪೀಕಿಂಗ್, ರೀಡಿಂಗ್, ರೈಟಿಂಗಲ್ಲಿ ಲಿಸನಿಂಗು ಮತ್ತು ರೀಡಿಂಗನ್ನು ರಿಸೆಪ್ಟಿವ್ ಸ್ಕಿಲ್ಸ್ ಅಂತೇಳಿ ಭಾಗ ಮಾಡ್ಕೊಂಡ್ರೆ, ಸ್ಪೀಕಿಂಗು ಮತ್ತು ರೈಟಿಂಗನ್ನು ನಾವು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಹೇಳಿ ಕರಿತೀವಿ. ಏನು ಕ್ವಶನ್ ಅಪ್ಪ ಇದು? ಈ ಕ್ವಶನ್ ಏನು ಅಂತ ಹೇಳಿದ್ರೆ, ಒಂದು ಕ್ಲಾಸ್ ರೂಮಲ್ಲಿ, ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ ಇನ್ ಎ ಲ್ಯಾಂಗ್ವೇಜ್ ಕ್ಲಾಸ್, ಬೇರೆ ಕ್ಲಾಸ್ ಅಲ್ಲ, ಲ್ಯಾಂಗ್ವೇಜ್ ಕ್ಲಾಸಲ್ಲಿ ಏನು ಶುಡ್ ಫೋಕಸ್ ಆನ್ ದ ಡೆವಲಪ್ಮೆಂಟ್ ಆಫ್ ದಿ ರಿಸೆಪ್ಟಿವ್ ಸ್ಕಿಲ್ಸ್ ಬಿಫೋರ್ ದ ಡೆವಲಪ್ಮೆಂಟ್ ಆಫ್ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಹೇಳಿ ಕೇಳಿದ್ದಾರೆ. ಹೌದು, ಇದು 100% ಕರೆಕ್ಟು. ಯಾಕೆ ಅಂತ ಹೇಳಿದ್ರೆ, ಆ ಮಗುವಿಗೆ ಫಸ್ಟ್ ರಿಸೆಪ್ಟಿವ್ ಸ್ಕಿಲ್ಲನ್ನು ಕಲಿಸಿ, ನೆಕ್ಸ್ಟು ಪ್ರೊಡಕ್ಟಿವ್ ಸ್ಕಿಲ್. ಆ ರಿಸೆಪ್ಟಿವ್ ಸ್ಕಿಲ್ ಕಲಿತ ಮಗು ಏನಾಗುತ್ತೆ, ಪ್ರಾಡಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಕ್ವಶನಿಗೆ ಆನ್ಸರು ಅಬ್ಸಲ್ಯೂಟ್ಲಿ ಕರೆಕ್ಟ್ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಎಸ್, ವೆನ್ ಎ ಟೀಚರ್ ಯೂಸಸ್ ರಿಯಲಿಯಾ ಅಂತ ಹೇಳಿದ್ರೆ ಏನು? ಈ ವರ್ಡ್ ನೋಡಿದ ತಕ್ಷಣ ಗೊತ್ತಾಗ್ಬೋದು, ಮುಂದಿಂದ ಓದೋದೇ ಬೇಡ. ಏನು ರಿಯಲಿಯಾ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನಿವಾಗ ಇಂಗ್ಲೀಷ್ ಟೀಚರು, ಈ ಡ್ಯಾಫೋಡಿಲ್ಸ್ ಅಂತ ಒಂದು ಪೋಯಮ್ ಇದೆ. ಈ ಡ್ಯಾಫೋಡಿಲ್ಸ್ ಅನ್ನೋ ಪೋಯಮ್ ಮಾಡಬೇಕಾದ್ರೆ ನಾನೇ ಮಾಡಬೇಕು ಅಂತ ಹೇಳಿದ್ರೆ,
ಡ್ಯಾಫೋಡಿಲ್ಸ್ ಅಂತೇಳಿ ಬುಕ್ಕಲ್ಲಿದೆ, ಒಂದು ಫಿಗರ್ ಇದೆ ನೋಡ್ರಿ ಅಂತೇಳಿ ಪಾಠ ಒಂದು ಪೊಯಮ್ನ ಮಾಡಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅಷ್ಟು ಎಫೆಕ್ಟಿವ್ ಆಗಿ ಇರಲ್ಲ. ನಾನೇ ಮಾಡ್ಬೋದು ಅಂತ ಹೇಳಿದ್ರೆ ಆ ಡ್ಯಾಫೋಡಿಲ್ಸ್ ಹೂ ಸಿಕ್ಕರೆ, ಆ ಫ್ಲವರ್ ಸಿಕ್ಕರೆ ಅದನ್ನು ತಗೊಂಡೋಗಿ ನೋಡ್ರಿ ಮಕ್ಕಳೇ ಇದೆ ಡ್ಯಾಫೋಡಿಲ್ಸು, ಇದನ್ನೇ ನಾವು ಇಲ್ಲಿ ಈ ಪೊಯಮಲ್ಲಿ ಕಲಿತಾ ಇರೋದು ಅಂತ ಹೇಳಿ ನಾವು ಕೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆ ಕ್ಲಾಸ್ ರೂಮು ತುಂಬ ಇಷ್ಟ ಆಗುತ್ತೆ, ತುಂಬ ಎಂಜಾಯಿಂದ ಒಂದು ಕ್ಲಾಸನ್ನು ಕೇಳ್ತಾರೆ. ಅಂದರೆ ಇಲ್ಲಿ 4 ಆಪ್ಷನಲ್ಲಿ ನೋಡೋಣ. ರಿಯಲ್ ಲೈಫ್ ಸಿಚುಯೇಷನ್ಸ್ ಟು ಕಮ್ಯುನಿಕೇಟ್ ಅಂತ ಇದೆ, ಇದು ಬರಲ್ಲ. ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಫಾರ್ ಅಚೀವ್ಮೆಂಟ್ಸ್ ಅಂತ ಇದೆ, ಇದು ಬರಲ್ಲ. ರಿಯಲ್ ಆಬ್ಜೆಕ್ಟ್ಸ್ ಆಸ್ ಟೀಚಿಂಗ್ ಏಡ್ಸ್. ಎಸ್, ರಿಯಲ್ ಆಬ್ಜೆಕ್ಟ್ಸ್. ನಾನು ನೀವು ಡ್ಯಾಫೋಡಿಲ್ಸ್ ಬಗ್ಗೆ ಪಾಠ ಮಾಡಬೇಕಾದ್ರೆ ಡ್ಯಾಫೋಡಿಲ್ಸ್ ಹೂ ತಗೊಂಡೋಗಿ ಪಾಠ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಕಲಿಕೆ ತುಂಬ ಚೆನ್ನಾಗಾಗುತ್ತೆ ಅಂಥೇಳಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟು ನೋಡಿ, ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಹ್ಯಾಸ್ ಮಚ್ ಇನ್ ಕಾಮನ್ ವಿತ್ ದಿ ಅಪ್ರೋಚ್ ಆಫ್, ಯಾವುದ್ರ ಜೊತೆ ಲಿಂಕ್ ಆಗುತ್ತೆ, ಯಾವ ಅಪ್ರೋಚ್ ಜೊತೆ ಲಿಂಕ್ ಆಗುತ್ತೆ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇದು ಟ್ರಾನ್ಸ್ಲೇಷನ್ ಮೆಥಡ್. ಈಗ ಕನ್ನಡ ಹೇಳ್ಕಂತ ಆ್ಯಸ್ ಎ ಇಂಗ್ಲೀಷ್ ಟೀಚರ್ ಏನು ಮಾಡ್ತಾರೆ, ಇಂಗ್ಲೀಷ್ ಹೇಳ್ತಾರೆ, ಅದ್ರ ಜೊತೆಗೆ ಅದರದ್ದು ಅರ್ಥನ ಕನ್ನಡದಾಗ ಹೇಳ್ತಾರೆ. ಇದನ್ನು ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಕರಿತೀವಿ. ಇದು ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ನಿಗೆ ತದ್ವಿರುದ್ಧ, ಇದಲ್ಲೇ ಅಲ್ಲ. ಮತ್ತು ರೋಟ್ ಲರ್ನಿಂಗ್ ಅಂತ ಹೇಳಿದ್ರೆ ಇದು ಕೂಡ ತದ್ವಿರುದ್ಧ. ರೋಟ್ ಅಂತ ಹೇಳಿದ್ರೆ ಬೈ ಹಾರ್ಟ್ ಮಾಡೋದು ಅಂತ ಹೇಳಿದ್ರೆ, ಈಗ ಏನೋ ಒಂದು ಪೊಯಮ್ ಇರುತ್ತೆ, ಅದನ್ನು ಬೈ ಹಾರ್ಟ್ ಮಾಡಿ ಸುಮ್ಮನೆ ಹೇಳೋದಿರುತ್ತಲ್ಲ, ದಟ್ ಇಸ್ ವಾಟ್ ರೋಟ್ ಮೆಥಡ್ ಅಂತ ಹೇಳ್ತೀವಿ. ರೆಮಿಡಿಯಲ್ ಟೀಚಿಂಗ್ ಅಂಥೇಳಿ ಇದು ಕೂಡ ಅದಕ್ಕೆ ತದ್ವಿರುದ್ಧ. ಅಂದರೆ ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳಿದ್ರೆ ಒಂದು ಮಗು ಏನು ಮಾಡುತ್ತೆ ಅಂತ ಹೇಳಿದ್ರೆ ಕಲಿಯುವಿಕೆಯಲ್ಲಿ ಹಿಂದುಳಿದಾಗ ಆ ಮಗುವಿಗೆ ಮತ್ತೆ ಆ ಪಾಠಗಳನ್ನು ಮಾಡ್ತೀವಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ. ಈ ಆಪ್ಷನ್ನು ಬರಲ್ಲ. ನೆಕ್ಸ್ಟು ಡಿ, ಉಳಿದಿರೋದು ಒಂದೇ, ಇದೇ ಕರೆಕ್ಟ್ ಆನ್ಸರು. ಏನು, ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ. ಅದನ್ನು ನಾವೇನು ಮಾಡ್ತೀವಿ, ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಅಂತ ಹೇಳಿದ್ರೆ ಅಲ್ಲಿ ಟಾಸ್ಕ್ ಬೇಸ್ಡ್ ಆಗಿ ಮಗುವಿಗೆ ಕಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಎಸ್. ದ ಪರ್ಪಸ್ ಆಫ್ ರೆಮಿಡಿಯಲ್ ಟೀಚಿಂಗ್, ಈಗ ತಾನೇ ಹೇಳಿದ್ದೆ ನಾನು, ಒಂದು ಮಗು ಕಲಿಕೆಯಲ್ಲಿ ಹಿಂದುಳಿದಾಗ ಆ ಪಾಠಗಳನ್ನು ಮತ್ತೆ ಪುನಃ ಮಾಡೋದನ್ನು ನಾವೇನಂತ ಕರಿತೀವಿ, ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ. ನೋಡೋಣ ಆಪ್ಷನಲ್ಲಿ, ಇಂಟ್ರೊಡ್ಯೂಸ್ ನ್ಯೂ ಲ್ಯಾಂಗ್ವೇಜ್ ಐಟಮ್ಸ್, ಇದು ಅಲ್ವೇ ಅಲ್ಲ. ಟೆಸ್ಟ್ ರೀಸೆಂಟ್ಲಿ ಲ್ಯಾಂಗ್ವೇಜ್ ಸ್ಟಾರ್ಟ್ಸ್, ಇವಾಗ ಏನೋ ಒಂದು ಗ್ರಾಮರ್ ಮಾಡಿರ್ತೀನಿ, ಅದ್ರ ಬಗ್ಗೆ ನಾವೊಂದು ಟೆಸ್ಟ್ ಮಾಡೋದನ್ನೇ ಏನಂತ ಕರಿತೀವಿ, ಇದು ಅಲ್ಲ. ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ಡ್, ಹೌದು, ಇದು ಹೌದು. ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿದಂತಹ ಪಾಠಗಳು ಅರ್ಥ ಆಗದೇ ಇದ್ದಾಗ ಆ ಮಗುವಿಗೆ ಇನ್ನೊಂದು ಸಾರಿ ಪಾಠ ಮಾಡ್ತೀವಲ್ಲ, ಅದನ್ನು ನಾವೇನಂತ ಕರಿತೀವಿ, ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಹಿಯರ್. ಇದಕ್ಕೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಒಂದು ಮಗು ಆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ಮಗುವಿಗೆ ಇನ್ನೊಂದು ಸಾರಿ ಪಾಠ ಮಾಡ್ತೀವಲ್ಲ, ಅದನ್ನು ನಾವೇನಂತ ಕರಿತೀವಿ, ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳಿ ಕರಿತೀವಿ. ಎಸ್. ಬೈ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಇನ್ ಡಿಕ್ಷನರಿ ವರ್ಕ್, ಡಿಕ್ಷನರಿ ವರ್ಕ್ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಡಿಕ್ಷನರಿ ವರ್ಕ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಅಬೈಡನ್ನು ಒಂದು ವರ್ಡ್ ಬರಿತೀನಿ ಇವಾಗ. ಈ ಅಬೈಡನ್ನು ವರ್ಡು ಇದು ನೌನ ಅಥವಾ ಇದು ಪ್ರನೌನ, ಇದು ಅಡ್ಜೆಕ್ಟಿವ ಅಥವಾ ಇದು ಅಡ್ವರ್ಬ, ಈ ರೀತಿ ಹಲವಾರು ಏನು ಪಾರ್ಟ್ಸ್ಗಳಿದಾವಲ್ಲ, ಇದು ಯಾವ ಪಾರ್ಟ್ಸಿಗೆ ಸಂಬಂಧಿಸಿದೆ ಅಂಥೇಳಿ ಇದ್ರ ಮುಂದಿರುತ್ತೆ. ಮತ್ತು ಅದನ್ನು ನಾವು ರೆಫರ್ ಮಾಡಿದ್ರೆ ಏನಾಗುತ್ತೆ, ಪ್ರೊನೌನ್ಸಿಯೇಷನನ್ನು ಏನು ಮಾಡ್ಬೋದು, ಕಲಿಬೋದು. ಈ ರೀತಿ ಹಲವಾರು ಐಟಮ್ಸ್ಗಳು ಇರೋದ್ರಿಂದ ಇದು ಲಿಸನಿಂಗ್ ಸ್ಕಿಲ್ಲಿಗೆ ಇದಾಗುತ್ತಾ ಅಂತ ಹೇಳಿದ್ರೆ ಆಗಲ್ಲ, ರೈಟಿಂಗ್ ಸ್ಕಿಲ್ಲು ಆಗಲ್ಲ, ಸ್ಪೀಕಿಂಗ್ ಸ್ಕಿಲ್ಲು ಆಗಲ್ಲ. ಇದು ರೆಫರೆನ್ಸ್ ಸ್ಕಿಲ್ಲು. ಅವನು ರೆಫರ್ ಮಾಡ್ತಾನೆ ಮಗು, ಅಬೈಡ್ ಅಂದರೆ ನೌನ್ ಅಂತನೋ ಅಥವಾ ಪ್ರನೌನ್ ಅಂತನೋ, ಅಡ್ಜೆಕ್ಟಿವ್ ಅಂತನೋ, ಅಡ್ವರ್ಬ್ ಅಂತನೋ, ಅಥವಾ ಅದು ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಕಲಿತಾನೆ ಸ್ನೇಹಿತರೆ. ಸೊ ಇಲ್ಲಿ ಡಿಕ್ಷನರಿ ವರ್ಕ್ ಅಂತ ಟೀಚರ್ ಏನು ಫೆಸಿಲಿಟಿ ಮಾಡಿಕೊಡ್ತಾನಲ್ಲ, ಅದು ಏನಪ್ಪ ಅಂತ ಹೇಳಿದ್ರೆ ರೆಫರೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ಓಕೆ. ನೆಕ್ಸ್ಟು, ಇನ್ ಟೀಚಿಂಗ್ ಲರ್ನಿಂಗ್ CBL ಸ್ಟ್ಯಾಂಡ್ಸ್. CBL ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನೋಡೋಣ ಇವಾಗ. ಕಾಂಪಿಟೆನ್ಸಿ ಬೇಸ್ಡ್ ಲರ್ನರ್ ಅಲ್ಲ. ನೆಕ್ಸ್ಟು ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್, ಇದು ಹೌದು. CBL ಅಂದರೆ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಅಂಥೇಳಿ. ಚೈಲ್ಡ್ ಬೇಸ್ಡ್ ಲರ್ನಿಂಗ್ ಅಲ್ಲ, ಸೆಂಟರ್ ಬೇಸ್ಡ್ ಲರ್ನಿಂಗ್ ಅಲ್ಲ. ಇದನ್ನು ಇನ್ನೊಂದು ಹೆಸರಿಂದ ಕರಿತೀವಿ, ಚಾಲೆಂಜ್ಡ್ ಬೇಸ್ಡ್ ಲರ್ನಿಂಗ್ ಅಂತಲೂ ಕೂಡ ಕರಿತೀವಿ.
ಒಂದು ಬಿ ಆಪ್ಷನ್ ಕರೆಕ್ಟ್ ಇಲ್ಲಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಏನಪ್ಪ ಅಂತ ಹೇಳಿದ್ರೆ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಅಂತಲೂ ಕರಿತೀವಿ ಅಥವಾ ಚಾಲೆಂಜ್ಡ್ ಬೇಸ್ಡ್ ಲರ್ನಿಂಗ್ ಅಂತಲೂ ಕೂಡ ಕರಿತೀವಿ. ಅಕಸ್ಮಾತ್ ನೆಕ್ಸ್ಟು ಇದೇ ಕ್ವಶನ್ ರಿಪೀಟ್ ಆಗಿ ಇಲ್ಲಿ ಕಾಂಪಿಟೆನ್ಸಿ ಬದಲಿ ಚಾಲೆಂಜ್ಡ್ ಅಂತ ಕೊಟ್ಟರೆ ಚಾಲೆಂಜ್ಡ್ ಬೇಸ್ಡ್ ಲರ್ನಿಂಗ್ ಅಂತಲೂ ಕೂಡ ನೀವು ಬರೀಬೋದು ಸ್ನೇಹಿತರೆ. ಓಕೆ ಓಕೆ ಈ ಒಂದು ಸರಣಿಯ ಈ ಒಂದು ವಿಡಿಯೋದ ಲಾಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಚೂಸ್ ಆಡಿಯೋ ವಿಜುವಲ್ ಏಡ್ ಫ್ರಮ್ ದಿ ಗಿವನ್ ಆಪ್ಷನ್ ಅಂತ ಇದೆ. ಎಲ್ಲಿ ಈ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ಯಾವುದು ಆಡಿಯೋ ವಿಜುವಲ್, ಇದನ್ನು ಕನ್ನಡದಲ್ಲಿ ದೃಕ್ ಶ್ರವಣ ಮಾಧ್ಯಮ ಅಂತ ಕರಿತೀವಿ. ದೃಕ್ ಶ್ರವಣ ಮಾಧ್ಯಮ ಅಂತೇಳಿ ಕರಿತೀವಿ. ಆಡಿಯೋ ವಿಜುವಲ್ ಏಡ್ಸನ್ನು ನಾವೇನಂತ ಕರಿತೀವಿ, ದೃಕ್ ಶ್ರವಣ ಮಾಧ್ಯಮ ಅಂತೇಳಿ ಕರಿತೀವಿ. ಬ್ಲ್ಯಾಕ್ ಬೋರ್ಡ್ ಅನ್ನೋದು ನಾವು ಬರೀ ನೋಡ್ತೀವಿ, ಇದನ್ನು ದೃಶ್ಯ ಮಾಧ್ಯಮ ಅಂತ ಕರಿಬೋದು. ಚಾರ್ಟ್ಸನ್ನು ಕೂಡ ನೋಡ್ತೀವಿ, ಇದು ದೃಕ್ ಮಾಧ್ಯಮ. ಮತ್ತು ಫ್ಲ್ಯಾಶ್ ಕಾರ್ಡು ಕೂಡ ಇದು ದೃಶ್ಯ ಮಾಧ್ಯಮ. ಈ ಫಿಲಮ್ಮು ಇದೇನಾಗಿದೆ ಅಂತ ಹೇಳಿದ್ರೆ ಈ ಎರಡಕ್ಕೂ ಬರುತ್ತೆ, ಆಡಿಯೋ ವಿಜುವಲ್ ಮೀನ್ಸ್ ದೃಕ್ ಶ್ರವಣ ಅಂಥೇಳಿ ಕರಿತೀವಿ, ದೃಕ್ ಶ್ರವಣ ಅಂಥೇಳಿ. ಸೊ ಇದಕ್ಕೆ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ವಾ? ಎಸ್, ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿದ್ರಿ, ಸರ್ ದಿ ಬೆಸ್ಟ್ ಬುಕ್ಕು TETಗೆ ಮತ್ತು CET ಅಪ್ಕಮಿಂಗ್ CETಗೆ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ಅಂಥೇಳಿ ನಮ್ಮ ಸ್ನೇಹಿತರಾದಂತಹ ಕರಂಗಾಣಿ ಸರ್ ಅವರು ಈ ಬುಕ್ಕನ್ನು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಒಂದು ಕಂಟೆಂಟನ್ನು ನೋಡಿದಾಗ, ಈ ಬುಕ್ಸನ್ನು ಓದಿದಾಗ ನಿಮಗೆ ತುಂಬ ಖುಷಿಯಾಗುತ್ತೆ. ಏನು ಒಂದು ಸಿಲೆಬಸ್ ಇದೆ ಈ ಒಂದು GPSTRಗೆ, ಆ ಸಿಲೆಬಸ್ನ ತುಂಬ ವಿವರಣಾತ್ಮಕವಾಗಿ ಆ ಒಂದು ಅವ್ರದ್ದೇ ಸ್ಟೈಲಲ್ಲಿ ಬರೆದಿದ್ದಾರೆ. ಈ ಬುಕ್ಸನ್ನು ಓದಿ, ಇದು 2020ರಲ್ಲಿ ರಿಲೀಸ್ ಆಗುತ್ತೆ. ಈ ಬುಕ್ಕನ್ನು ಬರೀತಾರೆ. ಆ ಬುಕ್ಸನ್ನು ಓದಿ ತುಂಬ ಜನ ಅಪಾಯಿಂಟ್ ಆದಂತಹ ಅಭ್ಯರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ದಿ ಬೆಸ್ಟ್ ಬುಕ್ ಫಾರ್ GPSTR ದೆನ್ TET ಅಂತೇಳಿ ಹೇಳ್ತಾ ನಮಸ್ತೆ ಸ್ನೇಹಿತರೆ.